ನೀವು ವೆಟ್ ಟಿಶ್ಯೂ ಬಳಸ್ತಿದ್ದೀರಾ? ಹಾಗಾದ್ರೆ ಈ ಟಿಶ್ಯೂ ಪೇಪರ್ ಬಗ್ಗೆ ನೀವು ಕೆಲವೊಂದು ಅಂಶವನ್ನ ತಿಳಿದುಕೊಂಡು ಬಳಸೋದು ಉತ್ತಮ. ಯಾಕಂದ್ರೆ ಈ ವೆಟ್ ಟಿಶ್ಯೂ ಉತ್ಪಾದಿಸುವಾಗ ಕೆಲ ರಾಸಾಯನಿಕಗಳನ್ನ ಬಳಸುತ್ತಾರೆ. ಟಿಶ್ಯೂ ಪೇಪರ್ ತೆಳುವಾಗಿ ಇರುತ್ತೆ. ಸಾಮಾನ್ಯವಾಗಿ ನಾವು ತೊಳೆದ ಕೈಯನ್ನ ಟಿಶ್ಯೂ ಪೇಪರ್ನಲ್ಲಿ ಒರೆಸಿದ ತಕ್ಷಣ ಅದು ಪುಡಿ ಪುಡಿಯಾಗಿ ಕೈಗೆ ಅಂಟಿಕೊಳ್ಳುತ್ತೆ. ಆದ್ರೆ ವೆಟ್ ಟಿಶ್ಯೂ ಪೇಪರ್ ಕಟ್ಟಾಗಿ ಹೋಗಲ್ಲ. ಇದಕ್ಕೆ ವೆಟ್ ಸ್ಟ್ರೆಂತ್ ಎಂದು ಕರೆಯಲಾಗುತ್ತದೆ. ಈ ವೆಟ್ ಸ್ಟ್ರೆಂತ್ ತಯಾರಿಕೆಗೆ 4 ಕೆಮಿಕಲ್ಗಳನ್ನ ಬಳಕೆ ಮಾಡಲಾಗುತ್ತದೆ. ಆ ಕೆಮಿಕಲ್ಗಳು ನಮ್ಮ ಆರೋಗ್ಯಕ್ಕೆ ಅಪಾಯಕಾರಿಯೂ ಆಗಬಹುದು. ಟಿಶ್ಯೂ ಪೇಪರ್ ತಯಾರಿಸುವಾಗ ಬಳಸೋ 4 ಡೇಂಜರಸ್ ಕೆಮಿಕಲ್ಗಳು ಯಾವ್ಯಾವು ಗೊತ್ತಾ? ಎಪಿಕ್ ಕ್ಲೋರೋಹೈಡ್ರಿನ್, ಯೂರಿಯಾ ಫಾರ್ಮಾಲ್ಡಿಹೈಡ್, ಮೆಲಮೈನ್, ಪಾಲಿಮೈನ್. ಈ 4 ಅಪಾಯಕಾರಿ ಬಳಸಿ ತಯಾರಿಸಿದ ವೆಟ್ ಟಿಶ್ಯೂವಿನಲ್ಲಿ ನಾವು ಕೈ ಒರೆಸಿದಾಗ ಅದರಲ್ಲಿರುವ ಕೆಮಿಕಲ್ ನಮ್ಮ ಕೈಯಲ್ಲಿ ಉಳಿಯುತ್ತೆ. ಊಟ ಮಾಡುವಾಗ ಅದು ನಮ್ಮ ದೇಹಕ್ಕೆ ಸೇರುತ್ತೆ. ಇದು ನಿಧಾನವಾಗಿ ನಮಗೆ ಸ್ಲೋ ಪಾಯ್ಸನ್ ಆಗಿ ನಮ್ಮ ಆರೋಗ್ಯಕ್ಕೆ ಅಪಾಯ ತರಬಹುದು. ಹಾಗಾಗಿ ಅಗತ್ಯ ಇದ್ದಾಗ ಮಾತ್ರ ಟಿಶ್ಯೂ ಪೇಪರ್ ಬಳಸಿ ಆರೋಗ್ಯ ಉಳಿಸಿ.